Hello everyone, welcome to NeetTube. ಇಲ್ಲಿ ನಾನು ರೆಸ್ಪಿರೇಟರಿ ವಾಲ್ಯೂಮ್ ಅಂಡ್ ರೆಸ್ಪಿರೇಟರಿ ಕೆಪಾಸಿಟಿ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಇದು ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಚಾಪ್ಟರ್ದು ಕ್ಲಾಸ್ 11th. ನಿಮ್ಮ ನೀಟ್ KCET ಗೆ ಹಾಗೂ ಬೋರ್ಡ್ಸ್ ಗೆ ಬಹಳ ಹೆಲ್ಪ್ ಆಗ್ತದೆ. ವಿಡಿಯೋವನ್ನ ಕೊನೆ ತನಕ ನೋಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ರೆಸ್ಪಿರೇಟರಿ ವಾಲ್ಯೂಮ್ ಅಂದ್ರೆ ಏನಪ್ಪ? ಇನ್ ಎ ಸಿಂಪಲ್ ವೇ, ಈಗ ನನಗೊಂದು ಸ್ಟ್ರಕ್ಚರ್ ಅನ್ನ ಬಿಡಿಸ್ಕೊಂಡ್ರೆ ನೋಡಿ, ಇಲ್ಲಿ ಇದನ್ನ ನಾವು ಲಂಗ್ಸ್ ಅಂತ ಹೇಳ್ಕೊಳ್ಳೋಣ. ಓಕೆ, ಈ ಲಂಗ್ಸ್ ನಲ್ಲಿ ಒಂದು ಏರ್ ನೀವೀಗ ಉಸಿರಾಡುವಾಗ ಅಂದ್ರೆ ಇನ್ಸ್ಪಿರೇಷನ್ ಮಾಡ್ತೀರಲ್ಲ, ಅವಾಗ ಎಷ್ಟು ವಾಲ್ಯೂಮ್ ಆಫ್ ಏರ್ ಅನ್ನ ನೀವು ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಈಗ ಕೆಲವು ಸಲ 500 ml ಆಗಿರಬಹುದು, ಕೆಲವು ಸಲ ಅದು 3000 ml ಕೂಡ ಆಗಿರಬಹುದು, ಅದಕ್ಕಿಂತ ಹೆಚ್ಚಾಗಿರಬಹುದು. ನೀವು ಎಷ್ಟು ಉಸಿರಾಡ್ತಾ ಇದ್ದೀರಿ ಅದಕ್ಕೆ ರೆಸ್ಪಿರೇಟರಿ ವಾಲ್ಯೂಮ್ ಅಂತ ಕರಿತೀವಿ. ಕೆಲವು ಸಲ ನಾವು ಫೋರ್ಸಿಬಲ್ ಇನ್ಸ್ಪಿರೇಷನ್ ಮಾಡ್ತೀವಿ, ಅಂದ್ರೆ ಉಸಿರನ್ನ ಬಹಳ ಆಳವಾಗಿ ತಗೊಳ್ತೀವಿ. ಅವಾಗ ನಾವು ಉಸಿರಾಡುವಂತಹ ಒಂದು ವಾಲ್ಯೂಮ್ ತಗೊಂಡ್ರೆ 3000 ml ಅಷ್ಟು ಇರ್ತದೆ. ಕೆಲವು ಸಲ ನಾರ್ಮಲ್ ಬ್ರೀದಿಂಗ್ ಮಾಡ್ತಾ ಇರ್ತೀವಿ, ಯಾವುದೇ ಒತ್ತಡ ಇಲ್ಲದಿರುವಾಗ, ಅವಾಗ 500 ml ಅಷ್ಟು ಉಸಿರನ್ನ ಒಳಗೆ ತಗೊಳ್ತೀವಿ. ಅಂದ್ರೆ ಒಂದು ನಾರ್ಮಲ್ ಬ್ರೀದಿಂಗ್ ಅಲ್ಲಿ ಅಥವಾ ಫೋರ್ಸಿಬಲ್ ಬ್ರೀದಿಂಗ್ ಅಲ್ಲಿ ಎಷ್ಟು ವಾಲ್ಯೂಮ್ ಅನ್ನ ತಗೊಳ್ತೀವಿ ಅದಕ್ಕೆ ನಾವು ರೆಸ್ಪಿರೇಟರಿ ವಾಲ್ಯೂಮ್ ಅಂತ ಕರಿತೀವಿ. ರೆಸ್ಪಿರೇಟರಿ ಕೆಪಾಸಿಟಿ ಅಂತ ಹೇಳಿದ್ರೆ ಈ ಒಂದು ಲಂಗ್ಸ್ ಇದೆ ಅಲ್ಲ, ಇದ್ರದ್ದು ಮ್ಯಾಕ್ಸಿಮಮ್ ಕೆಪಾಸಿಟಿ ಟು ಟೇಕ್ ಅಪ್ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್. ಅಂದ್ರೆ ಈ ಒಂದು ಲಂಗ್ ಏನಿದೆ ಅದರೊಳಗಡೆ ಎಷ್ಟು ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಹೋಗ್ತದೆ. ಅಂದ್ರೆ ನಾನೀಗ ಫಾರ್ ಎಕ್ಸಾಂಪಲ್ 6000 ml ಆಫ್ ಏರ್ ಅನ್ನ ಇದ್ರೊಳಗಡೆ ಇಟ್ಕೋಬಹುದು. ಅರ್ಥ ಆಯ್ತಾ? ಅದು ಮ್ಯಾಕ್ಸಿಮಮ್ ಕೆಪಾಸಿಟಿ. ಇದಕ್ಕಿಂತ ನಾನೇನಾದ್ರೂ 6500ಕ್ಕೆ ಹೋದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಒಂದು ಲಂಗ್ಸ್ ಒಡೆದು ಹೋಗ್ಬಿಡ್ತದೆ, ಅಂದ್ರೆ ಅದರ ಕೆಪಾಸಿಟಿ. ಇನ್ನೇ ಸಿಂಪಲ್ ವೇ, ಒಂದು ಬಲೂನ್ ತಗೊಂಡ್ರೆ, ಈಗ ಬಲೂನ್ಗೆ ಒಂದು ಕೆಪಾಸಿಟಿ ಇರ್ತದಲ್ವಾ. ಈಗ ಇದು ಬಲೂನ್ ಅಂತ ಹೇಳಿದ್ರೆ ಇದ್ರೊಳಗಡೆ ನಾವು ಎಷ್ಟು ಏರ್ ಅನ್ನ ಊದ್ತೀವಿ, ಈಗ ಒಂದು 2000 ml ಅಷ್ಟು ಏರ್ ಅನ್ನ ನಾವು ಊದ್ದಾಗ ಒಂದು ಬಲೂನ್ ಒಂದು ಸೈಜ್ ಬರುತ್ತೆ. ಅಷ್ಟೇ ಅದರ ಕೆಪಾಸಿಟಿ ಇಲ್ಲ ಅಲ್ಲ. ಇನ್ನೂ ನೀವು ಊದ್ತಾ ಹೋದಂಗೆ ಏನಾಗ್ತದೆ, ಬಲೂನ್ ಸೈಜ್ ದೊಡ್ಡದಾಗ್ತಾ ಹೋಗ್ತದೆ, ಇನ್ನೂ ದೊಡ್ಡದಾಗ್ತಾ ಹೋಗ್ತದೆ, ಕೊನೆಗೆ ಬಲೂನ್ ಒಡೆದೋಗ್ತದೆ. ಅಂದ್ರೆ ಆ ಒಡೆದೋಗುವ ಸ್ಟೇಜ್ ಏನಿದೆ ಅದು ಕೆಪಾಸಿಟಿ. ಅಷ್ಟು ವಾಲ್ಯೂಮ್ ಆಫ್ ಏರ್ ಅನ್ನ ಆ ಬಲೂನ್ ಹಿಡ್ಕೊಂಡಿತ್ತು ಅಂತ ಹೇಳಿ. ಅದಕ್ಕಿಂತ ಹೆಚ್ಚು ಹೋದ್ರೆ ಏನಾಯ್ತು, ಬಲೂನ್ ಒಡೆದೋಗ್ತದೆ. ಸೊ ಎಷ್ಟು ವಾಲ್ಯೂಮ್ ಅನ್ನ ನೀವು ಸೇರಿಸ್ತಾ ಇದ್ದೀರಿ ಅದು ರೆಸ್ಪಿರೇಟರಿ ವಾಲ್ಯೂಮ್. ಎಷ್ಟು ಕೆಪಾಸಿಟಿ ಇದೆ ನಿಮ್ಮ ಲಂಗ್ಸ್ಗೆ ಅದು ರೆಸ್ಪಿರೇಟರಿ ಕೆಪಾಸಿಟಿ. ಇಷ್ಟೇ ವಿಷಯ. ಓಕೆ, ಸೊ ಈಗ ರೆಸ್ಪಿರೇಟರಿ ವಾಲ್ಯೂಮ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಟರ್ಮ್ ಗಳನ್ನ ನೀವು ನೋಡಿಟ್ಕೋಬೇಕು. ಯಾವುದಲ್ಲ ಅಂತ ಹೇಳಿದ್ರೆ, ಫಸ್ಟ್ ನಾವು ತಗೊಂಡ್ರೆ ಟೈಡಲ್ ವಾಲ್ಯೂಮ್, ಅಂದ್ರೆ ಟಿವಿ ಅಂತ ನಾವು ಬರ್ಕೊಳ್ಳೋಣ. ಟೈಡಲ್ ವಾಲ್ಯೂಮ್ ಅಂತ. ಟೈಡಲ್ ವಾಲ್ಯೂಮ್ ಅಂದ್ರೆ ಏನಪ್ಪಾ? ನೀವೀಗ ಯಾವುದೇ ರೀತಿಯಾಗಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡ್ತಾ ಇಲ್ಲ, ನೀವು ಆರಾಮಾಗಿದ್ದೀರಿ, ಅವಾಗ ನೀವು ಆರಾಮಾಗಿ ಉಸಿರಾಡ್ತಾ ಇದ್ದೀರಿ. 12 ರಿಂದ 16 ಸಲ ಪರ್ ಮಿನಿಟ್ ಉಸಿರಾಡ್ತೀರಿ. ಅದರಲ್ಲಿ ಇನ್ಸ್ಪಿರೇಷನ್ ಹಾಗೂ ಎಕ್ಸ್ಪಿರೇಷನ್ ಇರುತ್ತೆ. ಈಗ ನಾನೀಗ ಇನ್ಸ್ಪಿರೇಷನ್ ಮತ್ತೆ ಎಕ್ಸ್ಪಿರೇಷನ್ ಈ ಎರಡೂ ಇರುತ್ತಲ್ವಾ. ಯಾವಾಗ ಇನ್ನೇ ನಾರ್ಮಲ್ ಬ್ರೀದಿಂಗ್, ನಾವೀಗ ಆರಾಮ್ಸೆ ಉಸಿರಾಡ್ತಿದೀವಪ್ಪ, ನಾರ್ಮಲ್ ಬ್ರೀದಿಂಗ್ ಟೈಮ್ ನಲ್ಲಿ ಉಸಿರಾಡುವಂತಹ ಒಂದು ವಾಲ್ಯೂಮ್ ಆಫ್ ಏರ್ ಏನಿದೆ ಅದಕ್ಕೆ ನಾವೇನ್ ಕರಿತೀವಿ, ಟೈಡಲ್ ವಾಲ್ಯೂಮ್ ಅಂತ ಕರಿತೀವಿ. ಅಂದ್ರೆ ನೀವು ಇನ್ಸ್ಪಿರೇಷನ್ ಮಾಡಿದಾಗ ಒಂದು 500 ml ಅಷ್ಟು ಏರ್ ಅನ್ನ ನೀವು ಒಂದು ಇನ್ಸ್ಪಿರೇಷನ್ಗೆ ತಗೊಳ್ತೀರಿ. ಅಂದ್ರೆ ನಿಮ್ಮ ಲಂಗ್ ಒಳಗಡೆ ಏನ್ ಮಾಡ್ತಾ ಇದ್ದೀರಿ, 500 ml ಏರ್ ಅನ್ನ ನೀವು ತಗೊಳ್ತಾ ಇದ್ದೀರಿ ಡ್ಯೂರಿಂಗ್ ಎ ನಾರ್ಮಲ್ ಬ್ರೀದಿಂಗ್. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಒಂದು 500 ml ಏರ್ ಅನ್ನು ನೀವು ಹೊರಗೇನು ಬಿಡ್ತಾ ಇದ್ದೀರಿ ತಿಳ್ಕೊಳ್ಳೋಣ. ಅದೇ ಎಕ್ಸ್ಪಿರೇಷನ್, ನಾರ್ಮಲ್ ಬ್ರೀದಿಂಗ್. ಹಾಗೆ ನೋಡೋದಾದ್ರೆ ನಾವು ಈಗ ಒಂದು ನಿಮಿಷಕ್ಕೆ ತಗೊಂಡ್ರೆ, ಇದು ಒಂದು ಬ್ರೀದಿಂಗ್ಗೆ ಅಂದ್ರೆ ಒಂದು ಇನ್ಸ್ಪಿರೇಷನ್ಗೆ ಅಂತ ತಗೊಂಡ್ರೆ ಅಥವಾ ಒಂದು ಎಕ್ಸ್ಪಿರೇಷನ್ಗೆ ತಗೊಂಡ್ರೆ 500 ml ಆಯ್ತಲ್ವಾ. ಈಗ ಅದು ಒಂದು ನಿಮಿಷಕ್ಕೆ ತಗೊಂಡ್ರೆ ಎಷ್ಟಾಗ್ತದೆ, ನೀವು 12 ರಿಂದ 16 ಸಲ ಬ್ರೀದ್ ಮಾಡ್ತೀರಿ ಅಲ್ವಾ. ಪ್ರತಿ ಬ್ರೀದಿಂಗಿಗೆ 500 ml ಆದ್ರೆ 12 ರಿಂದ 16 ml ಅಂತ ಹೇಳಿದ್ರೆ 16 ಟೈಮ್ಸ್ ಅಂತ ಹೇಳಿದ್ರೆ ಹೇಗಾಗ್ಬೋದು, ನೀವು ಮಲ್ಟಿಪ್ಲೈ 500 ಮಾಡ್ಬಿಡಿ, ನಿಮ್ಗೆ ಆನ್ಸರ್ ಬರುತ್ತೆ. ಈಗ 16 ಮ್ಯಾಕ್ಸಿಮಮ್ ತಗೊಳ್ಳೋಣ. 16 × 500 ನಿಮಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 8000 ml ನಷ್ಟು ಏರ್ ಅನ್ನ ನೀವು ಒಂದು ನಿಮಿಷಕ್ಕೆ ಇನ್ಸ್ಪೈರ್ ಮತ್ತು ಎಕ್ಸ್ಪೈರ್ ಮಾಡ್ತಾ ಇದ್ದೀರಿ. ಸೊ 500 ml ಅನ್ನ ನೆನ್ಪಿಟ್ಕೊಳ್ಳಿ, ಅದು ಟೈಡಲ್ ವಾಲ್ಯೂಮ್. ಅದಕ್ಕೆ ನಾವೇನ್ ಕರಿತೀವಿ ಶಾರ್ಟ್ ಆಗಿ ಟಿವಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಥೊರಾಸಿಕ್ ವಾಲ್ಯೂಮ್ಗೂ ನಾವು ಒಂದ್ಸಲ ಟಿವಿ ಅಂತ ಕರಿತೀವಿ, ಕನ್ಫ್ಯೂಷನ್ ಬೇಡ. ಇದು ಟೈಡಲ್ ವಾಲ್ಯೂಮ್ಗೆ ಟಿವಿ ಅಂತ ಕರಿತೀವಿ. ಅಂದ್ರೆ ಇಟ್ ಈಸ್ ದ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಆರ್ ಎಕ್ಸ್ಪೈರ್ ಡ್ಯೂರಿಂಗ್ ಎ ನಾರ್ಮಲ್ ಬ್ರೀದಿಂಗ್. ಡೆಫಿನೇಷನ್. ಓಕೆ, ಈಗ ಎರಡನೇದಕ್ಕೆ ಹೋದ್ರೆ, ಈಗ ನಾವು ಒಂದೊಂದ್ಸಲ ಏನಾಗ್ತದೆ, ರನ್ನಿಂಗ್ ಮಾಡ್ತಾ ಇದ್ದೀವಿ ಅಥವಾ ಸ್ಪೋರ್ಟ್ಸ್ ನಲ್ಲಿ ಏನೋ ಮಾಡ್ತಾ ಇದ್ದೀವಿ ಅಥವಾ ಒಂದು ಹಾವನ್ನ ನೋಡಿದ್ವಿ ಅವಾಗ, ಅಥವಾ ಒಂದು ಯಾವುದೋ ಒಂದು ಗೋಸ್ಟ್ ಫಿಲ್ಮ್ ಅನ್ನ ನೋಡಿದ್ವಿ, ಅವಾಗ ಏನಾಗ್ಬಿಡ್ತದೆ, ನಿಮ್ಮ ಬ್ರೀದಿಂಗ್ ರೇಟ್ ಜಾಸ್ತಿ ಆಗ್ಬಿಡ್ತದೆ, ನಿಮ್ಗೆ ಹೆಚ್ಚು ಆಕ್ಸಿಜನ್ ಬೇಕಾಗ್ತದೆ. ಅವಾಗ ನೀವು ಫೋರ್ಸಿಬಲಿ ಉಸಿರನ್ನು ಒಳಗೆ ಎಳ್ಕೊತೀರಿ. ಅಂದ್ರೆ ನಾರ್ಮಲ್ ಬ್ರೀದಿಂಗ್ ಜೊತೆಗೆ ಹೆಚ್ಚು ಏರ್ ಅನ್ನ ಒಳಗೆ ಎಳ್ಕೊಳ್ತೀರಿ ಅಲ್ವಾ. ಸೊ ಅದಕ್ಕೆ ಏನ್ ಕರೀತಾರೆ ಹೇಳಿದ್ರೆ ಇನ್ಸ್ಪಿರೇಟರಿ
ರಿಸರ್ವ್ ವಾಲ್ಯೂಮ್ ಅಂತ ಕರೀತಾರೆ, ಬರ್ಬಿಟ್ಕೊಳ್ಳಿ. ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ. ಓಕೆ, ನಾನು ಇಲ್ಲಿ ಬರೀತೇನೆ ನೋಡಿ, ರಿಸರ್ವ್ ವಾಲ್ಯೂಮ್. ಇನ್ನು ಶಾರ್ಟ್ ಆಗಿ ಹೇಳೋದಾದ್ರೆ ಏನು ಹೇಳ್ಬೋದು ಹೇಳಿದಕ್ಕೆ, IRV ಅಂತ ನಾವು ಕರಿಬಹುದು. ಕರೆಕ್ಟಾ? ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂದ್ರೆ ಇಟ್ ಈಸ್ ದ ವಾಲ್ಯೂಮ್ ಆಫ್ ಏರ್ ಎ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಬೈ ಅ ಫೋರ್ಸಿಬಲ್ ಇನ್ಸ್ಪಿರೇಷನ್. ನೆನ್ಪಿಟ್ಕೊಳ್ಳಿ, ನೀವು ಬಹಳ ಫೋರ್ಸಿಬಲ್ ಆಗಿ ಉಸಿರನ್ನು ಒಳಗೆ ಹೇಳ್ಕೊಳ್ತಾ ಇದ್ದೀರಿ, ಫೋರ್ಸಿಬಲ್ ಇನ್ಸ್ಪಿರೇಷನ್. ಹೀಗಿದ್ರೆ ನೀವು 500 ml ಮಾತ್ರ ಏರ್ ಅನ್ನು ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ಅಥವಾ ಅದಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದೀರಿ? ನೀವು ಜಾಸ್ತಿ ಮಾಡ್ತಾ ಇದ್ದೀರಿ. ಎಷ್ಟು ಅಂತ ಹೇಳ್ಬಹುದಾ? ಅಂದ್ರೆ ನೀವು ಮ್ಯಾಕ್ಸಿಮಮ್ ಆಗಿ ಒಂದು 2500 ml ಇಂದ ಹಿಡಿದು 3000 ml ನಷ್ಟು ಏರ್ ಅನ್ನ ನೀವು ಫೋರ್ಸಿಬಲ್ ಆಗಿ ನಿಮ್ಮ ಲಂಗ್ಸ್ಗೆ ಒಳಗಡೆ ಎಳ್ಕೊಳ್ತಾ ಇದ್ದೀರಿ. ದಟ್ ಈಸ್ ಫೋರ್ಸಿಬಲ್ ಇನ್ಸ್ಪಿರೇಷನ್. ನೆನ್ಪಿಟ್ಕೋಬೇಕು, ಗೊತ್ತಾಯ್ತಾ? IRV ಅಂತ ಹೇಳಿ. ಸೊ ಇಟ್ ಈಸ್ ದ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಬೈ ಎ ಫೋರ್ಸಿಬಲ್ ಇನ್ಸ್ಪಿರೇಷನ್. ಎಕ್ಸ್ಟ್ರಾ ಏರ್ ಜಾಸ್ತಿ ಬೇಕಾಗ್ತದೆ, ಆಕ್ಸಿಜನ್, ಅದಕ್ಕೋಸ್ಕರ ನೀವು ಜಾಸ್ತಿ ಏರ್ ಅನ್ನ ಬ್ರೀದ್ ಮಾಡ್ತಾ ಇದ್ದೀರಿ, ಅದಕ್ಕೆ IRV ಅಂತ ಕರೀತಾ ಇರೋದು. ಈಗ ಇನ್ನೊಂದು, ಈಗ ಇದೇ ಅಪೋಸಿಟ್ ಆದ್ರೆ, ಈಗ ನೀವು ಉಸಿರನ್ನ ಎಳ್ಕೊಳ್ಳೋ ತಕ್ಷಣ ಅಷ್ಟೇ ಉಸಿರನ್ನ ನೀವು ಹೊರಗೆ ಬಿಡ್ಬೇಕಾಗ್ತದಲ್ಲ, ಅದು ಕೂಡ ಫೋರ್ಸಿಬಲ್ ಆಗಿ. ಕೆಲವು ಸಲ ನೀವು ಜಾಸ್ತಿಯಾಗಿ ಒಳಗಿಂದ ಲಂಗ್ಸ್ ಇಂದ ಏನ್ ಮಾಡ್ತೀರಿ, ಹೊರಗಡೆ ಉಸಿರನ್ನ ಹೊರಗಾಕ್ತೀರಿ, ಅಂದ್ರೆ ಎಕ್ಸ್ಪಿರೇಷನ್ ಮಾಡ್ತೀರಿ. ಸೊ ಅದಕ್ಕೆ ಏನ್ ಕರೀತಾರೆ ಅಂತ ಹೇಳಿದ್ರೆ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಕರಿತೀರಿ. ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಇಲ್ಲಿ ಬರ್ಕೊಂಬಿಡೋಣ, ರಿಸರ್ವ್ ವಾಲ್ಯೂಮ್. ಇದಕ್ಕೆ ಶಾರ್ಟ್ ಆಗಿ ಏನ್ ಕರಿಬಹುದು, ಈಗ ERV ಅಂತ ನಾವು ಕರಿತೀವಿ. ಕರೆಕ್ಟಾ? ಸೊ ERV ಅಲ್ಲಿ ಏನ್ ಇಂಪಾರ್ಟೆಂಟ್ ಇಲ್ಲಿ, ನೀವು ಇಟ್ ಈಸ್ ದ ವಾಲ್ಯೂಮ್ ಆಫ್ ಏರ್ ಎ ಪರ್ಸನ್ ಕ್ಯಾನ್ ಎಕ್ಸ್ಪೈರ್ ಬೈ ಎ ಫೋರ್ಸಿಬಲ್ ಎಕ್ಸ್ಪಿರೇಷನ್. ಅಂದ್ರೆ ಇದು ಟೈಡಲ್ ವಾಲ್ಯೂಮ್ ಅಲ್ಲ, ಇದು ಫೋರ್ಸಿಬಲ್ ಎಕ್ಸ್ಪಿರೇಷನ್. ನೀವು ಅಂದ್ರೆ ಕೆಲವು ಸಲ ತುಂಬಾ ಹೆದರಿಕೆ ಬಂದಾಗ ಉಸಿರನ್ನ ಒಳಗೆ ಹೇಳ್ಕೊಳ್ತೀರಿ ಜಾಸ್ತಿ, ಅದಕ್ಕೆ IRV ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಉಸಿರನ್ನ ಜಾಸ್ತಿ ಬಿಡ್ತಾ ಇದ್ದೀರಿ, ಅದರ್ ದೆನ್ ಟೈಡಲ್ ವಾಲ್ಯೂಮ್, ಹಾಗಿದ್ರೆ ಇದು ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಆಗ್ತದೆ. ಇದನ್ನು ನೋಡೋದಾದ್ರೆ ನೀವು 2500 ಇಂದ 3000 ml ಅಷ್ಟು ಏರ್ ಅನ್ನು ಹೊರಗೆ ಬಿಡೋದಿಲ್ಲ. ನೀವು ಅಪ್ರಾಕ್ಸಿಮೇಟ್ಲಿ ಎಷ್ಟು ಬಿಡ್ತೀರಿ ಅಂತ ಹೇಳಿದ್ರೆ 1000 ಇಂದ ಹಿಡಿದು 1100 ml ತನಕ ಮಾತ್ರ ನೀವು ಉಸಿರನ್ನ ಹೊರಗೆ ಬಿಡಬಹುದು, ಅದು ಮ್ಯಾಕ್ಸಿಮಮ್. ಇದಕ್ಕೆ ERV ಅಂತ ಕರಿತೀವಿ. ಕರೆಕ್ಟಾ? ನೀವು ಎಷ್ಟು ಏರ್ ಅನ್ನ ಒಳಗೆ ತಗೊಂಡಿದ್ದೀರಿ ಫೋರ್ಸಿಬಲ್ ಇನ್ಸ್ಪಿರೇಷನ್ ಅಲ್ಲಿ? 3000 ತಗೊಂಡಿದ್ದೀರಿ. ಎಷ್ಟು ಏರ್ ಅನ್ನ ನೀವು ಬಿಟ್ಟಿದ್ದೀರಿ ಹೊರಗಡೆ? ಮ್ಯಾಕ್ಸಿಮಮ್ 1100 ml, ಅಂದ್ರೆ ಫೋರ್ಸಿಬಲ್ ಎಕ್ಸ್ಪಿರೇಷನ್ ಮುಖಾಂತರ. ಓಕೆ, ಹಾಗಿದ್ರೆ ಉಳಿದ ಏರ್ ಎಲ್ಲಿ ಹೋಯ್ತು? ಫಾರ್ ಎಕ್ಸಾಂಪಲ್, ನೀವೀಗ ಉಸಿರಾಡುವಾಗ ಇಲ್ಲಿ ಬರ್ಕೊಳ್ತೀನಿ ನಾನು, 3000 ml ಅನ್ನ ನೀವು ತಗೊಂಡ್ರಿ. ಕರೆಕ್ಟಾ? ಅಂದ್ರೆ IRV ಮುಖಾಂತರ. ಇಲ್ಲಿ ಹೊರಗೆ ಬಿಡುವ ಏರ್ ಎಷ್ಟು? 1100 ml ಮಾತ್ರ. ಹಾಗಾದ್ರೆ 1900 ml ಆಫ್ ಏರ್ ಎಲ್ಲಿ ಹೋಯ್ತು? ಇದು ನಮ್ಮ ಕ್ವಶನ್ ಅಲ್ವಾ? ಅಂದ್ರೆ ಇದು ಎಲ್ಲಿ ಹೋಗ್ತದೆ ಅಂತ ಹೇಳಿದ್ರೆ ಒಂದು ಭಾಗ, ಅಂದ್ರೆ 2 ಭಾಗ ಮಾಡ್ಕೋಬೇಕಿದ್ರಲ್ಲಿ, ಒಂದು ಭಾಗ ನಿಮ್ಮ ದೇಹದ ಟಿಶ್ಯೂಗಳಿಗೆ ಹೋಯ್ತು, ಅಂದ್ರೆ ಆಕ್ಸಿಜನ್ ಬೇಕಲ್ವಾ? ಸೊ ಅಲ್ಲಿಗೆ ನಾವು ಸ್ವಲ್ಪ ಮೈನಸ್ ಮಾಡೋಣ. ಬಾಕಿ ಉಳಿದಂತಹ ಭಾಗ ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ ಲಂಗ್ಸ್ ನಲ್ಲೇ ಇರ್ತದೆ, ಲಂಗ್ಸ್ ನಲ್ಲಿ ಉಳ್ಕೊಂಡಿರ್ತದೆ. ಆಫ್ಟರ್ ಎ ಫೋರ್ಸಿಬಲ್ ಎಕ್ಸ್ಪಿರೇಷನ್ ಆದ ನಂತರನೂ ಲಂಗ್ಸ್ ನಲ್ಲಿ ಉಳ್ಕೊಂಡಿರುವ ಏರ್ಗೆ ಏನ್ ಕರೀತಾರೆ? ಅದಕ್ಕೆ ಏನ್ ಕರೀತಾರೆ ಅಂತ ಹೇಳಿದ್ರೆ ರೆಸಿಡ್ಯುವಲ್ ವಾಲ್ಯೂಮ್ ಅಂತ ಕರೀತಾರೆ. ರೆಸಿಡ್ಯೂ ಅಂದ್ರೆ ಗೊತ್ತಿದ್ಯಾ? ರೆಸಿಡ್ಯೂ ಅಂದ್ರೆ ಉಳ್ಕೊಂಡಿರುವಂತದ್ದು, ರೆಸಿಡ್ಯುವಲ್ ವಾಲ್ಯೂಮ್ ಅಂತ ನಾವು ಇದನ್ನ ಕರಿತೀವಿ. ಸೊ ಹಾಗಿದ್ರೆ ಇದು RV, ರೆಸಿಡ್ಯುವಲ್ ವಾಲ್ಯೂಮ್ ಅಂತ ನಾವು ಇದನ್ನ ಕರಿತೀವಿ. ಅಂದ್ರೆ ಇಟ್ ಈಸ್ ದ ವಾಲ್ಯೂಮ್ ಆಫ್ ಏರ್ ವಿಚ್ ಈಸ್ ರಿಮೈನ್ಡ್ ಇನ್ ದ ಲಂಗ್ಸ್. ಲಂಗ್ಸ್ ಒಳಗಡೆ ಏನಾಗಿರ್ಬೇಕು? ಉಳ್ಕೊಂಡಿರ್ಬೇಕು, ಅದು ರಿಮೈನ್ಡ್ ಇನ್ ದ ಲಂಗ್ಸ್. ಓಕೆ, ಬರ್ದ್ಬಿಡೋಣ ಫುಲ್, ನಿಮ್ಗೆ ಈಸಿ ಆಗ್ತದೆ, ಓದ್ಕೊಂಬಿಡಿ. ವೆರಿ ಸಿಂಪಲ್, ಇದು ನೋಟ್ಸ್ ಮಾಡಿಟ್ರೆ ಇನ್ನೂ ಸಿಂಪಲ್. ರಿಮೈನ್ಡ್ ಇನ್ ದ ಲಂಗ್ಸ್ ಆಫ್ಟರ್, ಯಾವಾಗ? ಫೋರ್ಸಿಬಲ್ ಎಕ್ಸ್ಪಿರೇಷನ್ ಆದ ಮೇಲೆ ಉಳ್ಕೊಂಡಿರುವ ಏರ್. ಅದಕ್ಕೆ ನಾನು ಇಲ್ಲಿ ತೋರಿಸಿರೋದು ಲಂಗ್ಸ್ ನಲ್ಲಿ ಇನ್ನೂ ಸ್ವಲ್ಪ ಏರ್ ಉಳ್ಕೊಂಡಿರ್ತದೆ. ಎಷ್ಟು ಏರ್ ಉಳ್ಕೊಂಡಿರ್ತದೆ ಅಂತ ಹೇಳಿದ್ರೆ 1100 ml ಇಂದ ಹಿಡಿದು 1200 ml ಅಷ್ಟು ಏರು ಇನ್ನೂ ಸಹ ನಿಮ್ಮ ಲಂಗ್ಸ್ ಒಳಗಡೆ ಇರ್ತದೆ. ಇದು ಯಾಕೆ ಬೇಕು ರೆಸಿಡ್ಯುವಲ್ ವಾಲ್ಯೂಮ್ ಅಂದ್ರೆ ಪ್ರಿವೆಂಟ್ಸ್ ದ ಕೊಲ್ಯಾಪ್ಸ್ ಆಫ್ ದಿ ಲಂಗ್ಸ್ ಅಂತ. ಇದು ಏನ್ ಮಾಡ್ತದೆ? ಈ ನಿಮ್ಮ ಲಂಗ್ ಒಳಗಡೆ ಯಾವುದೇ ಏರ್ ಇಲ್ಲದಿದ್ರೆ ಏನಾಗ್ಬಿಡ್ತದೆ? ಲಂಗ್ ಕೊಲ್ಯಾಪ್ಸ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಒಂದು ನೀವೀಗ ಬಲೂನ್ ತಕೊಂಡ್ರೆ, ಆ ಬಲೂನ್ ಒಳಗಡೆ ಯಾವುದೇ ಏರ್ ಇಲ್ಲದಿದ್ರೆ ಏನಾಗ್ತದೆ? ಅದೊಂಥರ ಮುದುಡಿ ಹೋಗಿರ್ತದಲ್ವಾ, ಹಾಗೆ ಅದು. ಸೊ ಲಂಗ್ಸ್ ಯಾವತ್ತೂ ಹಾಗೆ ಇರೋದಿಲ್ಲ. ನೀವು ಆ ಒಂದು ಲಂಗ್ಸ್ ಒಳಗಡೆ ಯಾವತ್ತೂ ಏರ್ ಇರ್ತದೆ. ಎಷ್ಟಿರ್ತದೆ? 1100 ಇಂದ 1200 ml ಅಷ್ಟು ಏರ್ ಇರಲೇಬೇಕಾಗ್ತದೆ. ಪ್ರಿವೆಂಟ್ಸ್ ದ ಕೊಲ್ಯಾಪ್ಸ್ ಆಫ್ ದಿ ಲಂಗ್ಸ್. ನೆನ್ಪಿಟ್ಕೊಳ್ಳಿ, ನೀಟ್ ನಲ್ಲಿ ಕೇಳುವ ಚಾನ್ಸ್ ಇದೆ. ಅದು ರೆಸಿಡ್ಯುವಲ್ ವಾಲ್ಯೂಮ್. ಈಗ ಗೊತ್ತಾಯ್ತಾ? ಇಟ್ ಈಸ್ ದ ವಾಲ್ಯೂಮ್ ಆಫ್ ಏರ್ ರಿಮೈನ್ಡ್ ಇನ್ ದ ಲಂಗ್ಸ್ ಆಫ್ಟರ್ ಎ ಫೋರ್ಸಿಬಲ್ ಎಕ್ಸ್ಪಿರೇಷನ್. ಅದು ಎಷ್ಟು ವ್ಯಾಲ್ಯೂ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಫೈನ್. ಈಗ ನಾವೇನ್ ಮಾಡೋಣ? ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಕಾನ್ಸೆಪ್ಟ್ ರೆಸ್ಪಿರೇಟರಿ ಕೆಪಾಸಿಟಿ. ಅಂದ್ರೆ ಇದು ನಾವು ಎಷ್ಟು ವಾಲ್ಯೂಮ್ ಆಫ್ ಏರ್ ಅನ್ನ ನಾವು ಬ್ರೀದ್ ಮಾಡಬಹುದು. ಕರೆಕ್ಟ್? ಇನ್ಸ್ಪೈರ್ ಮಾಡಬಹುದು ಅಥವಾ ಎಕ್ಸ್ಪೈರ್ ಮಾಡಬಹುದು.
ಆದ್ರೆ ಲಂಗಿಗೆ ಇದಕ್ಕಿಂತಲೂ ಹೆಚ್ಚು ಕೆಪಾಸಿಟಿ ಇರ್ತದೆ. ಅಂದ್ರೆ ಒಂದು ಬಲೂನ್ ನ ತಗೊಂಡ್ರೆ ನೀವು ಆ ಬಲೂನ್ ಅನ್ನ ಊದ್ತಾ ಹೋದ್ರೆ ನೀವು 10,000 ml ನಷ್ಟು ಏರನ್ನ ತುಂಬಿಸಬಹುದು ಬಲೂನ್ಗೆ. ಇದಕ್ಕಿಂತ ಹೆಚ್ಚು ಹೋಗ್ಬಿಟ್ರೆ ಬಲೂನ್ ಒಡೆದೋಗ್ತದೆ. ಅಂದ್ರೆ ವಾಟ್ ಇಸ್ ದ ಕೆಪಾಸಿಟಿ ಆಫ್ ದ ಬಲೂನ್? 10,000 ml. ಆದ್ರೆ ನೀವು ಇಷ್ಟು ಏರನ್ನ ತಗೊಳ್ತೀರಾ? ಇಲ್ಲ. ನೀವು ಮ್ಯಾಕ್ಸಿಮಮ್ ತಗೊಂಡ್ರೆ 6,000 ml ಅಷ್ಟು ಏರನ್ನ ನೀವೇನ್ ಮಾಡಬಹುದು? ಬಲೂನ್ ಊದಬಹುದು. ಕರೆಕ್ಟಾ? ಹಾಗಂದ ಮಾತ್ರಕ್ಕೆ ಬಲೂನ್ ಕೆಪಾಸಿಟಿ 6,000 ml ಇಲ್ಲ, ನಮಗೆ ಗೊತ್ತಿದೆ ಅದು 10,000 ml. ಸೊ ಕೆಪಾಸಿಟಿ ಆಫ್ ದ ಬಲೂನ್ ಏನಿದೆ ಅದು ಯಾವುದು? ರೆಸ್ಪಿರೇಟರಿ ಕೆಪಾಸಿಟಿ. ನೀವು ಎಷ್ಟು ಗಾಳಿಯನ್ನು ಊದ್ತಾ ಇದ್ದೀರಿ ಅದು ರೆಸ್ಪಿರೇಟರಿ ವಾಲ್ಯೂಮ್. ಇಷ್ಟೇ ವಿಷಯ, ಬಹಳ ಸಿಂಪಲ್. ಓಕೆ, ನೆಕ್ಸ್ಟ್ ನಾನು ಹೋಗೋದಾದ್ರೆ ರೆಸ್ಪಿರೇಟರಿ ಕೆಪಾಸಿಟಿ ನೋಡ್ಬಿಡೋಣ. ನೋಡಿ, ರೆಸ್ಪಿರೇಟರಿ ಕೆಪಾಸಿಟಿಯಲ್ಲಿ ಈಗ 5 ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ನಾವೀಗ ಫಸ್ಟ್ ನಾವು ಬರೆಯೋದಾದ್ರೆ ಇನ್ಸ್ಪಿರೇಟರಿ ಕೆಪಾಸಿಟಿ ಅಂತ ಬರ್ದ್ಬಿಡೋಣ. ವೆರಿ ಇಂಪಾರ್ಟೆಂಟ್ ಇದು. ಇದರದ್ದು ಫಾರ್ಮುಲಾ ಕೂಡ ನೀವು ನೆನ್ಪಿಟ್ಕೋಬೇಕಾಗ್ತದೆ. ನೀಟ್ ನಲ್ಲಿ ನಿಮಗೆ ಈ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಗಳನ್ನ ಕೇಳ್ಬಿಡ್ತಾರೆ. ಸೊ ಎಷ್ಟು ವಾಲ್ಯೂಮ್ ಆಗ್ತದೆ ಅಂತ ಹೇಳ್ಬಿಟ್ಟು ಇನ್ಸ್ಪಿರೇಟರಿ ಕೆಪಾಸಿಟಿ ಇದನ್ನ ಶಾರ್ಟ್ ಆಗಿ ಏನ್ ಬರಿಬಹುದು? ನಾವು IC ಅಂತ ಬರಿಬಹುದು. ಕರೆಕ್ಟಾ? IC ಅಂತ ಬರಿಬಹುದು. ಏನಪ್ಪ ಇದು ಇನ್ಸ್ಪಿರೇಟರಿ ಕೆಪಾಸಿಟಿ? ಸಿ, ವೆರಿ ಸಿಂಪಲ್. ನೀವು ನಾರ್ಮಲ್ ಆಗಿ ಬ್ರೀದ್ ಮಾಡ್ತಿದ್ದೀರಾ, ಏನು ಅದು ನಾರ್ಮಲ್ ಬ್ರೀದಿಂಗ್ಗೆ ಟೈಡಲ್ ವಾಲ್ಯೂಮ್ ಅಂತ ಕರಿತೀವಿ. ಕರೆಕ್ಟಾ? ಜೊತೆಗೆ ಏನ್ ಮಾಡ್ತಿದ್ದೀರಿ? ಫೋರ್ಸಿಬಲ್ ಇನ್ಸ್ಪಿರೇಷನ್ ಮಾಡ್ತಾ ಇದ್ದೀರಿ. ಅದಕ್ಕೆ ಏನ್ ಕರೀತಾರೆ? ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಕರಿತಾ ಇದ್ದೀರಿ. ಕರೆಕ್ಟಾ? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು 500 ml ಏರ್ ಅನ್ನ ನಾರ್ಮಲ್ ಆಗಿ ಬ್ರೀದ್ ಮಾಡ್ತಿದ್ರಿ. ಈಗ ನೀವು ಡೆಮಾನ್ಸ್ಟ್ರೇಟ್ ಮಾಡ್ಕೊಳ್ಳಿ ನೋಡೋಣ. ನಾರ್ಮಲ್ ಬ್ರೀದಿಂಗ್ ಆಯ್ತಾ? ಜೊತೆಗೆ ಏನ್ ಮಾಡ್ತಿದ್ರಿ? ಇನ್ನೂ ಹೆಚ್ಚು ಏರ್ ಅನ್ನು ಒಳಗೆ ಹೇಳ್ಕೊಳ್ತಿದ್ದೀರಿ. ಸೊ ಅದೆಷ್ಟಿದೆ? 3,000 ಅಂತ ಮ್ಯಾಕ್ಸಿಮಮ್ ತಿಳ್ಕೊಳ್ಳೋಣ. ಅಂದ್ರೆ ನಮಗೆ ಗೊತ್ತಿದೆ 2,500ದಿಂದ 3,000 ಅಂತ ನಾವು ಬರ್ಕೊಂಡಿದ್ವಿ IRVಗೆ. ಕರೆಕ್ಟಾ? ಅಂದ್ರೆ ನೀವು ಟೋಟಲ್ ಆಗಿ 3,500 ml ಏರ್ ಅನ್ನ ನೀವೇನು ಒಳಗೆ ಹೇಳ್ಕೊಳ್ತೀರಿ, ವಿಚ್ ಇನ್ಕ್ಲೂಡ್ಸ್ ಟೈಡಲ್ ವಾಲ್ಯೂಮ್, ವಿಚ್ ಇನ್ಕ್ಲೂಡ್ಸ್ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಇದೆರಡೂ ಸೇರಿದಾಗ ಏನಾಯ್ತು? ಇನ್ಸ್ಪಿರೇಟರಿ ಕೆಪಾಸಿಟಿ ಅಂತ ಆಗ್ತದೆ. ನೀಟ್ ನಲ್ಲಿ ಬಹಳ ಕನ್ಫ್ಯೂಷನ್ ಬರುವಾಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ. ನೇ ಅಂತ ಏನಪ್ಪ ಇದು? ಇಟ್ ಈಸ್ ದ ಟೋಟಲ್ ವಾಲ್ಯೂಮ್ ಆಫ್ ಏರ್ ಎ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಆಫ್ಟರ್ ಎ ನಾರ್ಮಲ್ ಎಕ್ಸ್ಪಿರೇಷನ್. ಈಗ ನೋಡಿ, ಇದು ಲಂಗ್ಸ್. ಇದರಿಂದ ಏನಾಗ್ತಾ ಇದೆ? ನೀವು ನಾರ್ಮಲ್ ಎಕ್ಸ್ಪಿರೇಷನ್ ಮುಖಾಂತರ ಏರ್ ಅನ್ನ ಹೊರಗಾಗ್ತಿದ್ದೀರಿ. ಕರೆಕ್ಟಾ? ಆಫ್ಟರ್ ಎ ನಾರ್ಮಲ್ ಎಕ್ಸ್ಪಿರೇಷನ್ ಆಗಿದೆ. ಈಗೇನ್ ಮಾಡ್ತಾ ಇದ್ರಿ ನೀವು? ತುಂಬಾ ಅದರಲ್ಲಿ ಟೈಡಲ್ ವಾಲ್ಯೂಮ್ ಎಷ್ಟು? 500 ml ನಾರ್ಮಲ್ ಬ್ರೀದಿಂಗ್ ಅಲ್ವಾ? ಜೊತೆಗೆ ಏನ್ ಮಾಡ್ತಿದ್ರಿ? ಆಡ್ ಮಾಡ್ತಾ ಇದ್ದೀರಿ. ಎಕ್ಸ್ಟ್ರಾ ಏರ್ ಅನ್ನು ಇನ್ನು ಒಳಗೆ ಹೇಳ್ಕೊಳ್ತಾ ಇದ್ದೀರಿ. ಅಂದ್ರೆ ಅದಕ್ಕೆ ಏನ್ ಕರಿತೀವಿ ನಾವು? IRV ಅಂತ ಕರಿತೀವಿ, ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಎಕ್ಸ್ಟ್ರಾ ಏರ್ ಅಂದ್ರೆ 500 ಪ್ಲಸ್ 3,000 ಅವಾಗ 3,500 ಮ್ಯಾಕ್ಸಿಮಮ್ ಏರ್ ಅನ್ನು ಒಳಗೆ ಹೇಳ್ಕೊಳ್ತಾ ಇದ್ದೀರಿ. ಅದಕ್ಕೆ ಇನ್ಸ್ಪಿರೇಟರಿ ಕೆಪಾಸಿಟಿ ಅಂತ ಕರೆಯುವಂಥದ್ದು. ಟೋಟಲ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಆಫ್ಟರ್ ಎ ನಾರ್ಮಲ್ ಎಕ್ಸ್ಪಿರೇಷನ್. ಇದನ್ನ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ಹೇಳ್ತೀನಿ ನಿಮ್ಗೆ, ಒಂದೊಂದೇ ಹೇಳ್ತಾ ಹೋಗೋ ಅರ್ಥ ಆಗ್ಬಿಡ್ತದೆ ಇದು. ಈಗ ಎರಡನೇದಾಗಿ ಎಕ್ಸ್ಪಿರೇಟರಿ ಕೆಪಾಸಿಟಿ ಅಂತ, ಎಕ್ಸ್ಪಿರೇಟರಿ ಕೆಪಾಸಿಟಿ ಅಂತ ಬರ್ಕೊಂಬರೋಣ. ಇಲ್ಲಿ ಶಾರ್ಟ್ ಆಗಿ ಏನ್ ಬರಿಬಹುದು? EC ಅಂತ ಬರಿಬಹುದು. ಕರೆಕ್ಟಾ? EC ಅಂತ ಬರ್ಕೊಂಬರೋಣ. ಕೆಪಾಸಿಟಿ ಇದು Y ಇದು. ಓಕೆ, ಸೊ ಫಾರ್ಮುಲಾ ಹೇಳ್ಬೋದಾ? ಟಿವಿ ನಾರ್ಮಲ್ ಆಗಿ ಎಕ್ಸ್ಪಿರೇಷನ್ ಮಾಡುವಾಗ ನಿಮಗೆ ಟೈಡಲ್ ವಾಲ್ಯೂಮ್ ಬೇಕು, 500 ml ಅಷ್ಟು ಹೊರಗಾಗ್ತೀರಿ. ಕರೆಕ್ಟಾ? ಪ್ಲಸ್ ಜೊತೆಗೆ ಫೋರ್ಸಿಬಲ್ ಎಕ್ಸ್ಪಿರೇಷನ್ ಕೂಡ ಮಾಡ್ತಾ ಇದ್ದೀರಿ. ಸೊ ERV ಬರ್ಕೊಂಬರೋಣ. ಟಿವಿ ಎಷ್ಟಿದೆ? 500 ml ಇದೆ. ಕರೆಕ್ಟಾ? ಅಂದ್ರೆ ಎಕ್ಸ್ಪಿರೇಷನ್ ಎಷ್ಟು ಮಾಡ್ತಾ ಇದ್ದೀರಿ? ನಾರ್ಮಲ್ ಟೈಡಲ್ ವಾಲ್ಯೂಮ್ ಅಲ್ಲಿ 500 ml ಅಷ್ಟು. ಜೊತೆಗೆ ನೀವೇನ್ ಮಾಡ್ತಿದ್ದೀರಿ? ಫೋರ್ಸಿಬಲ್ ಎಕ್ಸ್ಪಿರೇಷನ್ ಕೂಡ ಮಾಡ್ತಾ ಇದ್ದೀರಿ. ಅದರದ್ದು ಮ್ಯಾಕ್ಸಿಮಮ್ ವಾಲ್ಯೂಮ್ ERV ಎಷ್ಟಿತ್ತು? 1,100 ಇತ್ತಲ್ವಾ? ml ಇತ್ತಲ್ವಾ? 1,100 ml. ಇದನ್ನೆರಡನ್ನ ಆಡ್ ಮಾಡಿದಾಗ 1,600 ml ಬಂದ್ಬಿಡ್ತು. ಅಂದ್ರೆ ನೀವು 1,600 ml ಅಷ್ಟು ಏರ್ ಅನ್ನು ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ಎಕ್ಸ್ಪೈರ್ ಮಾಡ್ತಾ ಇದ್ದೀರಿ, ಹೊರ ಕಳಿಸ್ತಾ ಇದ್ದೀರಿ ಏರ್ ಅನ್ನು. ಅಂದ್ರೆ ಡೆಫಿನೇಷನ್ ನೋಡಿ, ಇಟ್ ಈಸ್ ದ ಟೋಟಲ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಎಕ್ಸ್ಪೈರ್ ಆಫ್ಟರ್ ಅ ನಾರ್ಮಲ್ ಇನ್ಸ್ಪಿರೇಷನ್. ನೆನ್ಪಿಟ್ಕೋಬೇಕು, ಒಂದು ನಾರ್ಮಲ್ ಇನ್ಸ್ಪಿರೇಷನ್ ಆದ್ಮೇಲೆ ಎಷ್ಟು ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಅನ್ನ ನೀವು ಎಕ್ಸ್ಪೈರ್ ಮಾಡ್ತಾ ಇದ್ದೀರಿ, ಹೊರ ಕಳಿಸ್ತಾ ಇದ್ದೀರಿ. ಅದಕ್ಕೆ ಎಕ್ಸ್ಪಿರೇಟರಿ ಕೆಪಾಸಿಟಿ ಅಂತ ಹೇಳುವಂತದ್ದು. EC ಅಂತ ಬರ್ಕೊಳ್ಳೋಣ. ಟಿವಿ ಪ್ಲಸ್ ERV ಫಾರ್ಮುಲಾ ಇದು. ಓಕೆ, ಸೊ ಇನ್ಸ್ಪಿರೇಟರಿ ಕೆಪಾಸಿಟಿ ಇಟ್ ಈಸ್ ದ ವಾಲ್ಯೂಮ್ ಆಫ್ ಏರ್ ಅಂದ್ರೆ ಟೋಟಲ್ ವಾಲ್ಯೂಮ್ ಆರ್ ಮ್ಯಾಕ್ಸಿಮಮ್ ವಾಲ್ಯೂಮ್, ಆಯ್ತಾ, ಆಫ್ ಏರ್ ಅ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಆಫ್ಟರ್ ಎ ನಾರ್ಮಲ್ ಎಕ್ಸ್ಪಿರೇಷನ್. Expiratory capacity, it is the total volume of air a person can expire after a normal inspiration. Formula ನೋಡಿ, TV plus IRV for IC ಗೆ, EC ಗಾದ್ರೆ TV plus ERV. ಕರೆಕ್ಟಾ? ಈಗ ಮೂರನೇದಕ್ಕೆ ಹೋಗೋಣ. ನೋಡಿ, ಫಂಕ್ಷನಲ್ ರೆಸಿಡ್ಯುವಲ್ ಕೆಪಾಸಿಟಿ, ಆಯ್ತಾ, FRC, ಫಂಕ್ಷನಲ್ ರೆಸಿಡ್ಯುವಲ್ ಕೆಪಾಸಿಟಿ. ಇದು ಕೂಡ ನಿಮ್ಮ RVಗೆ ಆಲ್ಮೋಸ್ಟ್ ಸಂಬಂಧಪಟ್ಟದ್ದು. ಓಕೆ, ಸೊ ಇದಕ್ಕೆ ಏನು ಬರೆಯೋಣ ನಾವು? FRC. ಈಗ
ನೀವೀಗ ಏನ್ ಮಾಡ್ತಾ ಇದ್ರಿ, ಎಕ್ಸ್ಪಿರೇಷನ್ ಮಾಡಿದ್ರಿ, ಅವಾಗ ಇನ್ನೂ ಸಹ ಲಂಗ್ಸ್ ನಲ್ಲಿ ಏರ್ ಉಳ್ಕೊಂಡಿದೆ ಅಲ್ವಾ, ಅದಕ್ಕೆ ಏನ್ ಕರೀತಾರೆ ನೀವು ಆಫ್ಟರ್ ಎ ಫೋರ್ಸಿಬಲ್ ಎಕ್ಸ್ಪಿರೇಷನ್ ಆದ್ಮೇಲೆ ಉಳ್ಕೊಂಡಿರುವ ಏರಿಗೆ ನೀವು ಏನ್ ಕರಿತೀರಿ, ಆರ್ ವಿ ರೆಸಿಡ್ಯೂಲ್ ವಾಲ್ಯೂಮ್ ಅಂತ ನೀವು ಕರಿತೀರಿ. ಸೊ ಫಂಕ್ಷನಲ್ ರೆಸಿಡ್ಯೂಲ್ ಕೆಪಾಸಿಟಿ ಅಂತ ಹೇಳಿದ್ರೆ ಈ ಏರ್ ಎಷ್ಟು ಉಳ್ಕೊಂಡಿದೆ ನಿಮ್ಮ ಲಂಗ್ಸ್ ಅಲ್ಲಿ ಅದಕ್ಕೆ ನಾವೇನ್ ಕರಿತೀವಿ, ಆರ್ ವಿ ಅಂತ ಕರಿತೀವಿ. ಫಂಕ್ಷನಲ್ ರೆಸಿಡ್ಯೂಲ್ ಕೆಪಾಸಿಟಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇದು ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್, ಮ್ಯಾಕ್ಸಿಮಮ್ ಇರಬೇಕು ವಾಲ್ಯೂಮ್ ಆಫ್ ಏರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಲಂಗ್ಸ್ ಅಲ್ಲಿ ಉಳ್ಕೊಂಡಿರ್ಬೇಕು ಆಫ್ಟರ್ ಎ ನಾರ್ಮಲ್ ಎಕ್ಸ್ಪಿರೇಷನ್. ಅಂದ್ರೆ ನೀವೀಗ ನಾರ್ಮಲ್ ಎಕ್ಸ್ಪಿರೇಷನ್ಗೆ ಒಳಗಾದ್ರೆ, ನಾರ್ಮಲ್ ಎಕ್ಸ್ಪಿರೇಷನ್ ಮಾಡಿದ್ಮೇಲೆ ಎಷ್ಟು ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರು ನಿಮ್ಮ ಲಂಗ್ಸ್ ಅಲ್ಲಿ ಉಳ್ಕೊಂಡಿದೆಪ್ಪ ಮ್ಯಾಕ್ಸಿಮಮ್. ನಾನು ನೋಡಕೊಂತಾರೆ ಆರ್ ವಿ ತರ ಇದೆ, ಬಟ್ ನಾನು ಈ ವಾಲ್ಯೂಮ್ ಬಗ್ಗೆ ಮಾತಾಡ್ತಿಲ್ಲ, ಕೆಪಾಸಿಟಿ ಆಫ್ ದ ಲಂಗ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಈ ಕೆಪಾಸಿಟಿ ಎಷ್ಟಿದೆ ಲಂಗ್ಸ್ದು, ಎಷ್ಟು ಏರ್ ಅನ್ನ ಉಳಿಸ್ಕೊಳ್ಳುವಂತದ್ದು, ಅದಕ್ಕೆ ಏನ್ ಕರೀತಾರೆ ಅಂತ ಹೇಳಿದ್ರೆ ಫಂಕ್ಷನಲ್ ರೆಸಿಡ್ಯೂಲ್ ಕೆಪಾಸಿಟಿ, FRC ಅಂತ ನಾವು ಕರಿತೀವಿ. ಫಾರ್ಮುಲಾ ನೋಡೋದಾದ್ರೆ ಇಲ್ಲಿ ಟಿವಿ ಬೇಡ, ಯಾಕೆ ಹೇಳಿ, ನೀವು ಇಲ್ಲಿ ನಾರ್ಮಲ್ ಬ್ರೀದಿಂಗ್ ಮಾಡ್ತಾ ಇಲ್ಲ, ನಿಮಗೆ ಬೇಕಾಗಿದೆ ಯಾವುದು, ಒಂದು ಆರ್ ವಿ ಬೇಕು, ಕರೆಕ್ಟಾ, ರೆಸಿಡ್ಯೂಲ್ ವಾಲ್ಯೂಮ್ ಎಷ್ಟು ಏರ್ ಉಳ್ಕೊಂಡಿದೆ ಈ ಒಂದು ಲಂಗ್ಸ್ ನಲ್ಲಿ ಆಫ್ಟರ್ ಎ ಫೋರ್ಸಿಬಲ್ ಎಕ್ಸ್ಪಿರೇಷನ್, ಅದಕ್ಕೆ ಆರ್ ವಿ ಅಂತ ಕರಿತೀವಿ, ಆಯ್ತಾ. ಆಮೇಲೆ ಈ ಒಂದು ಫೋರ್ಸಿಬಲ್ ಎಕ್ಸ್ಪಿರೇಷನ್ ಎಷ್ಟು ಮಾಡಿದ್ರಿ, ಫೋರ್ಸಿಬಲ್ ಎಕ್ಸ್ಪಿರೇಷನ್ ಅಂದ್ರೆ ಯಾವ್ದಾಯ್ತು, ERV ಆಯ್ತು ಅಲ್ವಾ. ಸೊ ERV ಅಂದ್ರೆ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಎಷ್ಟಾಗಿದೆ, ಇದೆರಡನ್ನು ನೀವು ಆಡ್ ಮಾಡಬೇಕು, ಅವಾಗ ನಿಮಗೆ ಫಂಕ್ಷನಲ್ ರೆಸಿಡ್ಯೂಲ್ ಕೆಪಾಸಿಟಿ ಬರ್ತದೆ. ಸೊ ಆರ್ ವಿ ಎಷ್ಟಿತ್ತು ನಮ್ಮ ಹತ್ರ ಅಂದ್ರೆ ರೆಸಿಡ್ಯೂಲ್ ವಾಲ್ಯೂಮ್ ತಗೊಂಡ್ರೆ 1200 ml ಇತ್ತು, ERV ಇದು ನೋಡೋದಾದ್ರೆ 1100 ml ಇತ್ತು. ಇದೆರಡನ್ನೂ ಸೇರಿಸಿದಾಗ 2300 ml ಏರ್ ಏನಿತ್ತು ಅದು ನಿಮ್ಮ ಲಂಗ್ಸ್ ನಲ್ಲಿ ಇಡಬಹುದು, ಅರ್ಥ ಆಯ್ತಾ. ಅಂದ್ರೆ ಲಂಗ್ಸ್ ಕ್ಯಾನ್ ಕೀಪ್ ದಿಸ್ ಏರ್, ಅಂದ್ರೆ ದ ವಾಲ್ಯೂಮ್ ಆಫ್ ಏರ್ 2300 ml ಆಫ್ ಏರ್ ವಿಚ್ ಕ್ಯಾನ್ ಬಿ ಪ್ರೆಸೆಂಟ್ ಇನ್ ದ ಲಂಗ್ಸ್ ಆಫ್ಟರ್ ಎ ನಾರ್ಮಲ್ ಎಕ್ಸ್ಪಿರೇಷನ್. ಒಂದು ನಾರ್ಮಲ್ ಎಕ್ಸ್ಪಿರೇಷನ್ ಆದ ನಂತರ ಎಷ್ಟು ಏರ್ ಉಳ್ಕೊಂಡಿದೆ ಮ್ಯಾಕ್ಸಿಮಮ್ ಕೆಪಾಸಿಟಿ, ಅದಕ್ಕೆ ನಾವು 2300 ಅಂತ ಬರ್ಕೊಂಡಿದ್ವಿ. ಫಾರ್ಮುಲಾ ಆರ್ ವಿ ಪ್ಲಸ್ ERV ದಟ್ ಈಸ್ ಫಂಕ್ಷನಲ್ ರೆಸಿಡ್ಯೂಲ್ ಕೆಪಾಸಿಟಿ. ನೋಡಿ ಈಗ ಇದೇ ರೀತಿ ಆರ್ಡರ್ಲಿ ನೆನ್ಪಿಟ್ಕೋಬೇಕು ನೀವು, ಇನ್ಸ್ಪಿರೇಟರಿ ಕೆಪಾಸಿಟಿ, ಎಕ್ಸ್ಪಿರೇಟರಿ ಕೆಪಾಸಿಟಿ, ಫಂಕ್ಷನಲ್ ರೆಸಿಡ್ಯೂಲ್ ಕೆಪಾಸಿಟಿ, ನೇ. ನಾವೀಗ 4ನೇದು ಬರ್ಕೊಂಡ್ರೆ ಅದು ವೈಟಲ್ ಕೆಪಾಸಿಟಿ ಅಂತ ಹೇಳಿ. ವೈಟಲ್ ಕೆಪಾಸಿಟಿ ಅಂತ ಹೇಳಿದ್ರೆ ಇಟ್ ಈಸ್ ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಎ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಆಫ್ಟರ್ ಎ ಫೋರ್ಸಿಬಲ್ ಎಕ್ಸ್ಪಿರೇಷನ್. ನಾನಿಲ್ಲಿ ಫೇ ಅಂತ ಬರ್ಕೋತೀನಿ. ಫೇ ಅಂದ್ರೆ ಏನು, ಫೋರ್ಸಿಬಲ್ ಎಕ್ಸ್ಪಿರೇಷನ್. ಅರ್ಥ ಮಾಡ್ಕೊಳ್ಳಿ, ನೇ ಫೇ ಅಂದ್ರೆ ಇಟ್ ಈಸ್ ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್. ನೋಡಿ ಇಲ್ಲಿ ಲಂಗ್ಸ್ ಇದು, ಇದ್ರೊಳಗಡೆ ನೀವು ಎಷ್ಟು ಏರ್ ಅನ್ನ ಬೇಕಾದ್ರೂ ಬ್ರೀತ್ ಮಾಡಿ. ಅಂದ್ರೆ ನೀವು ಅದಕ್ಕೆ ಯಾವ್ದು ಬೇಕಾಗ್ತದೆ, ಇನ್ಸ್ಪಿರೇಷನ್ ಅಥವಾ ಇನ್ಸ್ಪಿರೇಟರಿ ಕೆಪಾಸಿಟಿ ಬೇಕಾಗ್ತದೆ. ಅಂದ್ರೆ ಅಲ್ಲಿ ನಾರ್ಮಲ್ ಬ್ರೀದಿಂಗ್ ಆಗ್ತಾ ಇದೆ, ಜೊತೆಗೆ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಕೂಡ ಆಗ್ತಾ ಇದೆ, ಫೋರ್ಸಿಬಲ್ ಇನ್ಸ್ಪಿರೇಷನ್ ಕೂಡ ಆಗ್ತಾ ಇದೆ. ಅವಾಗ ಲಂಗ್ಸ್ ಇನ್ನೂ ಉತ್ಕೊಳ್ತಾ ಹೋಗ್ತದೆ. ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಎ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಯಾವಾಗ ಅಂತ ಹೇಳಿದ್ರೆ ಆಫ್ಟರ್ ಎ ಫೋರ್ಸಿಬಲ್ ಎಕ್ಸ್ಪಿರೇಷನ್. ಒಂದು ಫೋರ್ಸಿಬಲ್ ಎಕ್ಸ್ಪಿರೇಷನ್ ಆದ ನಂತರನೇ ಇದಾಗುವಂಥದ್ದು. ಅಂದ್ರೆ ನೀವು ಫೋರ್ಸಿಬಲ್ ಎಕ್ಸ್ಪಿರೇಷನ್ ಅಂತ ಹೇಳಿದ್ರೆ ಲಂಗ್ಸ್ ಆಲ್ಮೋಸ್ಟ್ ಖಾಲಿ ಆಗಿದೆ ಅಲ್ವಾ, ಆದ್ರೂ ಕೂಡ ಏನಿದೆ ಒಳಗಡೆ ರೆಸಿಡ್ಯೂಲ್ ವಾಲ್ಯೂಮ್ ಇದೆ, ಸ್ವಲ್ಪ ಏರ್ ಉಳ್ಕೊಂಡಿದೆ. ಅದ್ರ ಜೊತೆಗೆ ನೀವೇನ್ ಮಾಡ್ತಿದ್ದೀರಿ, ಒಂದು ಫೋರ್ಸಿಬಲ್ ಇನ್ಸ್ಪಿರೇಷನ್ ಅನ್ನು ಮಾಡ್ತಾ ಇದ್ದೀರಿ. ಅದು ಅವಾಗ ಏನಾಗ್ಬಿಡ್ತದೆ, ನಿಮಗೆ ಲಂಗ್ಸ್ ಇನ್ನೂ ಉತ್ಕೊಳ್ತಾ ಹೋಗ್ತದೆ. ಎಷ್ಟು ಕೆಪಾಸಿಟಿ ಇದೆ ಅಪ್ಪ ಲಂಗ್ಸ್ಗೆ ಈ ಫೋರ್ಸಿಬಲ್ ಇನ್ಸ್ಪಿರೇಷನ್ ಆದಾಗ, ಎಷ್ಟು ವಾಲ್ಯೂಮ್ ಅನ್ನ ಸ್ಟೋರ್ ಮಾಡಿರ್ತದೆ, ಅದಕ್ಕೆ ವೈಟಲ್ ಕೆಪಾಸಿಟಿ ಅಂತ ಕರೆಯುವಂಥದ್ದು. ಇದನ್ನ ಇನ್ನೊಂದು ರೀತಿಯಲ್ಲೂ ಹೇಳಬಹುದು, ಇಟ್ ಈಸ್ ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಎಕ್ಸ್ಪೈರ್ ಆಫ್ಟರ್ ಎ ಫೋರ್ಸಿಬಲ್ ಇನ್ಸ್ಪಿರೇಷನ್. ಇದನ್ನ ಉಲ್ಟಾ ಮಾಡೋದಾದ್ರೆ, ಈಗ ಒಂದು ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಅನ್ನ ಒಂದು ಮನುಷ್ಯ ಎಕ್ಸ್ಪೈರ್ ಮಾಡಬಹುದು, ಅರ್ಥ ಆಯ್ತಾ. ಅದಕ್ಕೆ ಏನ್ ಬೇಕಾಗ್ತದೆ, ನಮಗೆ ERV ಬೇಕಾಗ್ತದೆ ಪ್ಲಸ್ ಟಿವಿನೂ ಬೇಕಾಗ್ತದೆ. ಸೊ ಎಕ್ಸ್ಪೈರೇಷನ್ ಅಂತ 500 ಪ್ಲಸ್ ಇಲ್ಲೊಂದು 1100 ಅಂದ್ರೆ ಒಂದು ಅರೌಂಡ್ ಎಷ್ಟಾಗ್ತದೆ, 1600 ml ಏರ್ ಅನ್ನು ನೀವು ಹೊರಗೆ ಬಿಡ್ತಾ ಇದ್ದೀರಿ, ಮ್ಯಾಕ್ಸಿಮಮ್ ವಾಲ್ಯೂಮ್ ಅನ್ನು ಹೊರಗೆ ಬಿಡ್ತಾ ಇದ್ದೀರಿ, ಆಯ್ತಾ. ಅದಾದ್ಮೇಲೆ ನೀವು ಎಷ್ಟು ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಅನ್ನು ಒಳಗೆ ಇಳ್ಕೊಳ್ತೀರಿ. ಸೊ ಇಷ್ಟೇ ವಿಷಯ, ಅರ್ಥ ಆಯ್ತಾ. ಸೊ ಇಟ್ ಈಸ್ ದ ವಾಲ್ಯೂಮ್ ಆಫ್ ಏರ್ ಅಥವಾ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಎ ಪರ್ಸನ್ ಕ್ಯಾನ್ ಎಕ್ಸ್ಪೈರ್ ಆಫ್ಟರ್ ಎ ಫೋರ್ಸಿಬಲ್ ಇನ್ಸ್ಪಿರೇಷನ್. ಇದೆರಡು ಸೇಮೇ ಇದು, ಅಂದ್ರೆ ಒಂದು ನೆನ್ಪಿಟ್ಕೋಬೇಕು, ಇದು ಆಫ್ಟರ್ ಎ ಫೋರ್ಸಿಬಲ್ ಇನ್ಸ್ಪಿರೇಷನ್ ಆದ್ಮೇಲೆ ನೀವು ಎಷ್ಟು ಇನ್ಸ್ಪೈರ್ ಮಾಡ್ತಾ ಇದ್ದೀರಿ, ಆಫ್ಟರ್ ಎ ಫೋರ್ಸಿಬಲ್ ಇನ್ಸ್ಪಿರೇಷನ್ ಆದ್ಮೇಲೆ ಎಷ್ಟು ನೀವು ಎಕ್ಸ್ಪೈರ್ ಮಾಡ್ತಾ ಇದ್ದೀರಿ. ಅದಕ್ಕೆ ವೈಟಲ್ ಕೆಪಾಸಿಟಿ ಅಂತ ನಾವು ಕರಿತೀವಿ, ಅಂದ್ರೆ ಲಂಗಿನ ಒಂದು ಕೆಪಾಸಿಟಿ. ಇದಕ್ಕೆ ನಮಗೆ ಬೇಕಾಗಿರುವಂತಹ ಕೆಲವು ವ್ಯಾಲ್ಯೂಸ್ ಯಾವುದೆಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಟಿವಿ ಬೇಕು, ಟೈಡಲ್ ವಾಲ್ಯೂಮ್ ಬಹಳ ಇಂಪಾರ್ಟೆಂಟ್, ಜೊತೆಗೆ IRV ಬೇಕು, ಜೊತೆಗೆ ನಮಗೆ ERV ಬೇಕು. ಯಾವ್ದು ಬೇಡ ಅಂತ ಹೇಳಿದ್ರೆ ನಮಗೆ RV ಬೇಡ. ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಟಿವಿ ಪ್ಲಸ್ IRV ಪ್ಲಸ್ ERV, ಕರೆಕ್ಟಾ. ಲಾಸ್ಟ್ ಒನ್ ಈಗ ನೋಡಿ, ನೇ ಫೇ, ಆಯ್ತಾ. ನೆನ್ಪಿಟ್ಕೊಳ್ಳಿ, ಇಷ್ಟು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿ ಆಗ್ತದೆ. ಲಾಸ್ಟ್ ಒನ್ ಏನಿದೆ, ಇದಕ್ಕೆ ನಾವೇನ್ ಕರಿತೀವಿ, ಫಂಕ್ಷನಲ್ ರೆಸಿಡ್ಯೂಲ್ ಕೆಪಾಸಿಟಿ, ಸಾರಿ ಟೋಟಲ್ ಲಂಗ್ ಕೆಪಾಸಿಟಿ, ಹಂಗೆ ಬಾಯಲ್ಲಿ ಬಂದ್ಬಿಡ್ತು. ಟೋಟಲ್
ಲಂಗ್ ಕೆಪಾಸಿಟಿ, TLC ಶಾರ್ಟ್ ಅಲ್ವಾ, ಸೊ ಬರ್ಕೊಂಡ್ಬಿಡೋಣ. ಟೋಟಲ್ ಲಂಗ್ ಕೆಪಾಸಿಟಿ TLC. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇದು ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ವಿಚ್ ಈಸ್ ಅಕಾಮಡೇಟೆಡ್ ಇನ್ ದ ಲಂಗ್ಸ್ ಆಫ್ಟರ್ ಎ ಫೋರ್ಸಿಬಲ್ ಇನ್ಸ್ಪಿರೇಷನ್. ನೀವೀಗ ಒಂದು ಫೋರ್ಸಿಬಲ್ ಇನ್ಸ್ಪಿರೇಷನ್ ಹೋಗ್ತಾ ಇದ್ದೀರಿ, ಅವಾಗ ಎಷ್ಟು ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಅನ್ನ ನೀವು ಉಳಿಸ್ಕೋಬಹುದು ಅಥವಾ ತಗೊಳ್ಬಹುದು. ಇದಕ್ಕೆ ಒಳಗಡೆ ಏನಾಗಿದೆ, ಆಲ್ರೆಡಿ ನಮ್ಮ ಹತ್ರ RV ಕೂಡ ಇದೆ ಇಲ್ಲಿ, ಸೊ ಅದು ಬೇಕಾಗ್ತದೆ. ಹಾಗೆ ಫಾರ್ಮುಲಾ ಬರೆಯೋದಾದ್ರೆ ನಾನು ಇಲ್ಲಿ ಸಿಂಪಲ್ ಆಗಿ TV ಬರ್ಕೋಬೇಕಾಗ್ತದೆ, ಆಮೇಲೆ IRVನೂ ಬರ್ಕೊಳ್ಬೇಕಾಗ್ತದೆ, ERVನೂ ಬರ್ಕೊಳ್ಬೇಕಾಗ್ತದೆ, ಪ್ಲಸ್ ಇದರ ಜೊತೆಗೆ ನಾನು RVನೂ ಕೂಡ ಬರ್ಕೊಳ್ಬೇಕಾಗ್ತದೆ. ಈ ಎಲ್ಲ ರೆಸ್ಪಿರೇಟರಿ ವಾಲ್ಯೂಮ್ ಅನ್ನು ಆಡ್ ಮಾಡಿದಾಗ ನನಗೆ ಬರೋದು ಟೋಟಲ್ ಲಂಗ್ ಕೆಪಾಸಿಟಿ. ಈಗ ನೀವು ಇದನ್ನ ಆಡ್ ಮಾಡಬಹುದಾ? TV ಎಷ್ಟಿದೆ? 500 ಇದೆ. IRV ಎಷ್ಟಿದೆ? 3000 ಇದೆ. ಮ್ಯಾಕ್ಸಿಮಮ್ ವಾಲ್ಯೂಮ್ ಅನ್ನು ಬರ್ಕೊಳ್ಳೋದು 2500 to 3000 ನಾನು ಮ್ಯಾಕ್ಸಿಮಮ್ ವಾಲ್ಯೂಮ್ ಅನ್ನು ಬರ್ಕೊಳ್ತಾ ಇದ್ದೇನೆ. ERV ಎಷ್ಟಿದೆ ಅಂತ ಹೇಳ್ಬೋದಾ? ERV 1100 ಇದೆ. RV ಎಷ್ಟಿದೆ? 1200 ಇದೆ. ಇದನ್ನೆಲ್ಲ ಆಡ್ ಮಾಡಿದಾಗ ನೋಡಿ 3500, 4600, 5800 ml ಇಸ್ ದ ಕೆಪಾಸಿಟಿ ಆಫ್ ಯರ್ ಲಂಗ್ಸ್. ಅಂದ್ರೆ 5800 ml ಅಷ್ಟು ಏರ್ ಅನ್ನ ಅದು ತಡ್ಕೊಳ್ತದೆ, ಯಾವುದು ನಿಮ್ಮ ಲಂಗ್ಸ್ ಅಷ್ಟೇ. ಯಾಕೆ ಜಾಸ್ತಿ ಹೋದ್ರೆ ಒಡೆದೋಗ್ಬೋದು. ನೀವು ಸ್ಪೋರ್ಟ್ಸ್ ಪರ್ಸನ್ ಆದ್ರೆ ಆಟೋಮೆಟಿಕಲಿ ಲಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ತಾ ಬರಬಹುದು. ಈಗ ನೀವೀಗ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದ್ರೆ ಅವನ ಲಂಗ್ ಕೆಪಾಸಿಟಿ 7000 ಇರ್ಬೋದು. ಹಾಗೆ ಸ್ಪೋರ್ಟ್ಸ್ ಪರ್ಸನ್ಗಳು ಹಾಗೆ ಲಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಇದರದೊಂದು ವ್ಯಾಲ್ಯೂ ಬರ್ಕೊಳ್ಳೋಕೆ ಮರ್ತೋದೆ. ವೈಟಲ್ ಕೆಪಾಸಿಟಿ ವ್ಯಾಲ್ಯೂ ನಾವು ಈಗ ನೋಡೋದಾದ್ರೆ TV ಎಷ್ಟಿದೆ? 500 ಇದೆ. ಓಕೆ, IRV ಎಷ್ಟಿದೆ? 3000 ಇದೆ. ERV ಎಷ್ಟಿದೆ? 1100 ಇದೆ. ಇದನ್ನೆಲ್ಲ ಆಡ್ ಮಾಡಿದಾಗ ನಿಮಗೆ 4600 ml ಬರುತ್ತದೆ. ಇದೆಲ್ಲ ಬರೆದಿಟ್ಕೊಂಡ್ಬಿಡಿ. ಇನ್ ಎ ಸಿಂಪಲ್ ವೇ IC, EC, FRC, VC, TLC ಇದನ್ನ ನೀವು ನೆನ್ಪಿಟ್ಕೋಬೇಕು. ಆರ್ಡರ್ ಅಲ್ಲಿ ಮಿಕ್ಸ್ ಮಾಡಕ್ ಹೋಗ್ಬೇಡಿ, ಇದೇ ಆರ್ಡರ್ ನೆನ್ಪಿಟ್ಕೊಳ್ಳಿ. ಜೊತೆಗೆ ನೇ, ನೀ, ನೇ, ಫೇ, ಫಿ. ಕರೆಕ್ಟಾ? ಡೆಫಿನೇಷನ್ ಇನ್ಸ್ಪಿರೇಟರಿ ಕೆಪಾಸಿಟಿ. It is the maximum volume of air a person can inspire after a normal expiration. It is the maximum volume of air a person can expire after a normal inspiration. It is the total volume of air which is present in the lungs, remained in the lungs after a normal expiration. Vital capacity. It is the maximum volume of air a person can inspire after a forcible expiration, or it is the maximum volume of air a person can expire after a forcible inspiration. Correct? Total lung capacity. It is the maximum volume or total volume which is remained in the lungs or accommodated by the lungs at the end of a forcible inspiration. Fee. Forcible inspiration. Ne, ni, ne, fe, fi. ನೆನ್ಪಿಟ್ಕೊಳ್ಳಿ ಆರ್ಡರ್ ಅಲ್ಲಿ. ದಿಸ್ ಇಸ್ ಆಲ್ ಅಬೌಟ್ ರೆಸ್ಪಿರೇಟರಿ ಕೆಪಾಸಿಟಿ. ಫಾರ್ಮಲ್ಗಳನ್ನ ನೆನ್ಪಿಟ್ಕೊಳ್ಳಿ. ಕೆಲವು ಸಲ ನಿಮಗೆ ಕೇಳ್ತಾರೆ, ಈಗ ಟೋಟಲ್ ಲಂಗ್ ಕೆಪಾಸಿಟಿ ಅಂತ ಹೇಳಿದ್ರೆ ಏನು? TV, IRV, ERV ಮತ್ತೆ RV. ವೈಟಲ್ ಕೆಪಾಸಿಟಿ. ಈಗ ಫಾರ್ ಎಕ್ಸಾಂಪಲ್ ನಾನೀಗ TLC ಮೈನಸ್ ವೈಟಲ್ ಕೆಪಾಸಿಟಿ ಮಾಡಿದಾಗ ಏನ್ ಬರ್ತದೆ? TLC ಅಲ್ಲಿ ನನಗೆ 4 ವಿಷಯಗಳು ಬೇಕು, ವೈಟಲ್ ಕೆಪಾಸಿಟಿಯಲ್ಲಿ 3 ಬೇಕು. ನನಗೆ ಉತ್ತರ ಬರೋದು ಯಾವುದು? RV. ಕರೆಕ್ಟಾ? ಈ ತರ ನೆನ್ಪಿಟ್ಕೋಬೇಕಾಗ್ತದೆ. RV ಅಂದ್ರೆ ಏನು? TLC ಮೈನಸ್ VC. ಕರೆಕ್ಟಾ? ಈ ತರ ಎಲ್ಲ ನೀವು ಮಾಡ್ಕೊಂಡ್ರೆ, ಫಾರ್ಮೇಶನ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಈಸಿ ಆಗ್ತದೆ. ಯಾವುದೇ ರೀತಿ ಕ್ವಶನ್ ಕೇಳಿದ್ರು ಕೂಡ ಈ ವ್ಯಾಲ್ಯೂಸ್ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಆರಾಮ್ಸೆ ಮಾಡಬಹುದು. ಮ್ಯಾಚ್ ದಿ ಫಾಲೋವಿಂಗ್ ಒಂದು ಕಡ್ಡಾಯ ಕ್ವಶನ್, ಕಂಪಲ್ಸರಿ ಕ್ವಶನ್ ಬಂದೇ ಬರ್ತದೆ. ಸೊ ಒಂದ್ ಸೈಡ್ ಅಲ್ಲಿ ಫಂಕ್ಷನಲ್ ಅಥವಾ ರೆಸ್ಪಿರೇಟರಿ ಕೆಪಾಸಿಟಿ ಕೊಟ್ಟಿರ್ತಾರೆ, ಇನ್ನೊಂದ್ ಸೈಡ್ ಅಲ್ಲಿ ಅದರ ಫಾರ್ಮುಲಾ ಕೊಟ್ಟಿರ್ತಾರೆ, ಅಥವಾ ರೆಸ್ಪಿರೇಟರಿ ವಾಲ್ಯೂಮ್ ಒಂದ್ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ, ಇನ್ನೊಂದ್ ಸೈಡ್ ಅಲ್ಲಿ ಅದರ ವಾಲ್ಯೂಮ್ ಗಳನ್ನ ಕೊಟ್ಟಿರ್ತಾರೆ. ಕೆಲವು ಸಲ ಆಡ್ ಮಾಡಿ ಕೊಟ್ಟಿರ್ತಾರೆ. ನೀವು ಅದನ್ನ ಕಾಂಬಿನೇಷನ್ ಗಳನ್ನ ನೋಡ್ಕೊಂಡು ಕಂಡುಹಿಡಬೇಕು. ದಟ್ಸ್ ಆಲ್ ಅಬೌಟ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.